New Hope TV, your encounter with God. ಸಹೋದರ ಸಹೋದರಿಯರೇ, ಅನೇಕ ಸರ್ತೆ ನಮಗೆ ಕಷ್ಟ ಹೋರಾಟ ಬಂದಾಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ದೇವರಿದ್ದಾರೋ? ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೋ? ದೇವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೋ? ಎಷ್ಟು ಸರ್ತೆ ನಾನು ಜನರು ಹೇಳೋದು ಕೇಳಿದ್ದಾನೆ, ಎಲ್ಲಿ ಸಿಸ್ಟರ್ ದೇವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಾವು ಮರಿತವೇನೆಂದರೆ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಹಾಲೆಲೂಯ. ಒಂದು ಸೆಕೆಂಡು ಅವರು ತೂಕಡಿಸೋದಿಲ್ಲ, ಅವರು ನಿದ್ರಿಸೋದಿಲ್ಲ. ಪ್ರಿಯರೇ, ನಮ್ಮ ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೇ ಇದ್ದಾರೆ. ಆದರೆ ಅನೇಕ ಸರ್ತೆ ನಮಗೆ ಅದು ಗೊತ್ತಾಗಲ್ಲ. ಅದು ದೇವರ ವಾಕ್ಯ ನಮಗೆ ಇವತ್ತು ತಿಳಿಸ್ತದೆ ಅಂದರೆ, ಹೇಗೆ ದೇವರು ನಮ್ಮನ್ನು ರೂಪಿಸ್ತಾರೆ, ಅವರ ಕಾರ್ಯಕ್ಕೆ ನಮ್ಮನ್ನು ಹೇಗೆ ಉಪಯೋಗಿಸ್ತಾರೆ. ಅದು ಕೇಳೋಕ್ಕಿಂತ ಮುಂಚೆ ಒಂದು ನಿಮಿಷ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡೋಕ್ಕಿಂತ ಮುಂಚೆ ಕರ್ತನೆ, ನಿಮ್ಮ ಬಳಿಗೆ ಬರ್ತವೆ ಸ್ವಾಮಿ. ನಮ್ಮ ಹೃದಯಗಳನ್ನು ತೆರೀರಿ ಸ್ವಾಮಿ. ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಮಾತಾಡಲಿ ಕರ್ತನೆ. ಸ್ವಾಮಿ, ನಾವು ಬರೀ ವಾಕ್ಯ ಕೇಳುವವರಾಗದೆ ಸ್ವಾಮಿ, ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವ ಜನಾಂಗ ಆಗುವಂಗೆ ನಮಗೆ ಸಹಾಯ ಮಾಡಿರಿ ಸ್ವಾಮಿ. ಸ್ತೋತ್ರ ಸಲ್ಲಿಸ್ತಾ, ಯಾಕೆಂದರೆ ಪ್ರತಿನಿತ್ಯ ಕರ್ತನೆ ಎಲ್ಲ ವಿಷಯಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ನಿಮ್ಮ ವಾಕ್ಯ ಇದೆ. ಅದಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ಸಹ ನಮ್ಮ ಹತ್ರ ಮಾತಾಡಲಿ ಅಂತ ಯೇಸುನಾಮದಲ್ಲಿ ಪ್ರಾರ್ಥಿಸ ತಂದೆ, ಆಮೇನ್. ಪ್ರಿಯರೇ, ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ. ಚಿಕ್ಕ ಮಕ್ಕಳು ಸಣ್ಣವ್ರು ಇರಬೇಕಾದ್ರೆ ಅಪ್ ಟು 1 ಇಯರ್ ನಾವು ಅವರನ್ನು ಕರೆಕ್ಟ್ ಮಾಡೋದಿಲ್ಲ. 1 ಇಯರ್ ಆದ ಮೇಲೆ, 1.5 ವರ್ಷ 2 ವರ್ಷ ಪ್ರಾರಂಭ ಆದ ಮೇಲೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಣ್ಣ ತಮ್ಮರಿಗೆ ಅವರು ಪಿಂಚ್ ಮಾಡ್ತಾರೆ, ಚೂಟ್ಲಿಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಎತ್ತಿ ಸಾಮಾನನ್ನು ಬೀಸಾಕ್ತಾರೆ. ನಾವು ಅವರನ್ನು ಸಭೆಗೆ ತೊಗೊಂಡು ಬರೋವಾಗ, ಈಗ ನಮ್ಮ ಸಭೆಗೆ ಎಷ್ಟೊಂದು ಮಕ್ಕಳಿದ್ದಾರೆ, ಅವರನ್ನು ತೊಗೊಂಡು ಬಂದಾಗ ಪಾಸ್ಟರ್ಗೆ ಪ್ರೇಸ್ ದ ಲಾರ್ಡ್ ಹೇಳು, ಆಂಟಿಗೆ ಪ್ರೇಸ್ ದ ಲಾರ್ಡ್ ಹೇಳು. ಅವ್ರು ಹೇಳಿಲ್ಲದಾಗ ನಾವು ಅವ್ರಿಗೆ ಬೈತವೆ, ಪ್ರೇಸ್ ದ ಲಾರ್ಡ್ ಹೇಳೋರಿಗೆ ಪ್ರೇಸ್ ದ ಲಾರ್ಡ್ ಹೇಳಂದೆ. ನಾವು ಎಲ್ಲ ನಮ್ಮ ಮಕ್ಕಳಿಗೆ ನಾವು ಕಲಿಸ್ತೇವೆ, ಹೌದಲ್ಲ? ನಾವು ಚಿಕ್ಕ ಇರುವಾಗ ಮಕ್ಕಳಿಗೆ ಕಲಿಸ್ತೇವೆ. ನಮ್ಮ ಅಕ್ಕಪಕ್ಕದಲ್ಲಿ ಬೆಳಿಗ್ಗೆ ಎದ್ದಾಗ ನನಗೆ ಕೇಳಲ್ಪಡೋದು ಯಾವಾಗಲೇ ಅಂದರೆ, ಇದೆಲ್ಲ ರೈಮ್ಸ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಚಬಿ ಚೀಕ್ಸ್ ಎಲ್ಲ ನನಗೆ ಕೇಳ್ತಾ ಇರ್ತದೆ. ಯಾಕೆಂದರೆ ಮಕ್ಕಳಿಗೆ ಅವರು ಬೋಧನೆ ಮಾಡ್ತಾ ಇದ್ದಾರೆ. ಏನಂದರೆ, ಅವರು ನಾಳೆ ಶಾಲೆಗೆ ಹೋಗಬೇಕು, ಅದರ ಟ್ರೈನಿಂಗ್ ಇವಾಗಲೇ ಮಾಡ್ತವೆ. ಅಷ್ಟೇ ಅಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಮ್ಯಾನರ್ಸು ಕಲಿಸ್ತೇವೆ, ಹೌದಲ್ಲ? ಊಟ ಇಡುವಕ್ಕಿಂತ ಮುಂಚೆ ನಾವೇನು ಹೇಳ್ತೇವೆ? ಪ್ರಾರ್ಥನೆ ಮಾಡಿ ಊಟ ಮಾಡು. ಓಕೆ, ಇದು ತಪ್ಪು ಮಾಡಬೇಡ, ಅದು ತಪ್ಪು ಮಾಡಬೇಡ. ಕೆಲವು ಸರ್ತಿ ಮಕ್ಕಳಿಗೆ ಎಷ್ಟು ಸಿಟ್ಟು ಬರುತ್ತೆ. ಕೆಲವು ವಸ್ತು ಮಕ್ಕಳು ಕೇಳ್ತಾರೆ, ಕೆಲವು ಮಕ್ಕಳಿಗೆ ತುಂಬ ಹಠ. ವಸ್ತು ಕೇಳ್ತಾರೆ, ಅದು ವಸ್ತು ನಾವು ಕೊಡೋದಿಲ್ಲ, ನಮಗೆ ತಗೊಳ್ಳಿಕ್ಕೆ ಶಕ್ತಿ ಇರೋದಿಲ್ಲ, ಅಥವಾ ನಮಗೆ ಅವ್ರಿಗೆ ಅವಾಗ ಕೊಡಬೇಕಂತ ಎನಿಸೋದಿಲ್ಲ. ಏನೋ ಒಂದು ವಿಷಯಕ್ಕೆ ನಾವು ಮಕ್ಕಳಿಗೆ ಅದು ಕೊಡೋದಿಲ್ಲ. ಆವಾಗ ಅವ್ರಿಗೆ ಹೇಗೆ ಆಗುತ್ತೆ? ಎಷ್ಟು ಸಿಟ್ಟು ಬರ್ತದೆ. ಮಕ್ಕಳಿಗೆ ಸಹ ತುಂಬ ಸಿಟ್ಟು ಬರುತ್ತೆ. ಕೈಯಲ್ಲಿದ್ದದೆಲ್ಲ ಬಿಸಾಡ್ತಾರೆ, ಕೂಗ್ತಾರೆ, ನೆಲದಲ್ಲಿ ಬಿದ್ದು ಎಲ್ಲ ಸ್ಕ್ರೀಮ್ ಮಾಡ್ತಾರೆ, ಉಳ್ಳಾಡ್ತಾರೆ, ಏನೇನೋ ಮಾಡ್ತವೆ. ಆದರೆ ನಾವು ಕೊಡ್ತೇವೆ? ನಾವು ಕೊಡೋದಿಲ್ಲ. ನಾವು ತಂದೆ ತಾಯಿ ಏನಂತವೆ? ದಿಸ್ ಇಸ್ ಬ್ಯಾಡ್ ಫಾರ್ ದೆಮ್, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದಿಸ್ ಟು ದೆಮ್. ಸ್ಪೆಷಲಿ ಈಗದ ಕಾಲದಲ್ಲಿ ಮೊಬೈಲ್ ಅಡಿಕ್ಷನ್ ನಮ್ಮ ಮಕ್ಕಳಿಗೆ ಇಷ್ಟ ಆಗಿದೆ. ಚರ್ಚ್ಗೆ ಬಂದಾಗ ಮೊಬೈಲ್ ಕೊಡು. ಚರ್ಚಲ್ಲಿ ಮೊಬೈಲ್ ಅಲೌಡ್ ಇಲ್ಲ ಅಂತ ಹೇಳಿದಾಗ ಆ ಮಕ್ಕಳು ಇಷ್ಟು ಗಲಾಟೆ ಮಾಡ್ತಾರೆ. ಬಟ್ ಕೊಡೋದಿಲ್ಲ ನಾವು, ಯಾಕೆಂದರೆ ಅವ್ರಿಗೆ ಏನಾಗ್ತಾಯಿದೆ, ಅವ್ರಿಗೆ ಮೊಬೈಲ್ದು ಅಡಿಕ್ಷನ್ ಆಗ್ತಾಯಿದೆ. ಗೇಮ್ಸ್ ನೋಡ್ತಾರೆ ಇಡೀ ದಿವಸ. ಈಗ ಊಟ ಮಾಡುವಾಗ ಸಹ ಮಕ್ಕಳಿಗೆ ನಾವು ಮೊಬೈಲ್ ಕೊಡೋದು, ಮಕ್ಕಳು ಬಾಯ್ತಾ ಇರೋದು. ಸ್ವಲ್ಪ ದಿವಸ ಕೊಡ್ತೇವೆ, ಆಮೇಲೆ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಇದು ಸರಿ ಇಲ್ಲ, ಅವ್ರಿಗೆ ಇದು ಅಡಿಕ್ಷನ್ ಆಗ್ತದೆ ಅಂದರೆ ನಾವು ಅದನ್ನು ಕೊಡೋದು ನಿಲ್ಲಿಸ್ತೇವೆ. ಆವಾಗ ಅವ್ರಿಗೆ ಕೋಪ ಬರ್ತದೆ, ತುಂಬ ಸಿಟ್ಟು ಬರುತ್ತೆ. ಅದೇ ರೀತಿಯಲ್ಲಿ ಯಾಕೆ ನಾವು ಹಾಗೆ ಮಾಡ್ತೇವೆ? ಮತ್ತು ಶಾಲೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಓದೋದಿಲ್ಲ, ಆಟದ ಮೇಲೇ ಮನಸ್ಸು. ಮನಸ್ಸು ಅವ್ರಿಗೆ ಆ ಮನೆಗೆ ಕರೆದ್ರೆ ಬರೋದಿಲ್ಲ. ಆವಾಗ ನಾವೇನು ಮಾಡ್ತೇವೆ? ಹೊಡೆದು ಅವರನ್ನು ಮನೆಗೆ ತೊಗೊಂಡು ಬರ್ತೇವೆ. ಆಮೇಲೆ ಕುತ್ಕೊಳ್ಳಿಸಿ ಅವ್ರಿಗೆ ಓದು, ಈಗ ಎಕ್ಸಾಮ್ ಬಂದಿದೆ, ಓದೀಗ ಅಂತ. ನಾನು ಪ್ಯಾರೆಂಟ್ಸ್ ಆದ ಕಾರಣ ಮಕ್ಕಳ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ನಮ್ಮ ಒಂದು ಆಲೋಚನೆ ಇರುತ್ತೆ, ಏನೆಂದರೆ ನನ್ನ ಮಗ ಓದಿ ಒಂದು ಒಳ್ಳೆ ಸ್ಥಿತಿಯಲ್ಲಿ ಇರಬೇಕು, ನನ್ನ ಮಗಳು ಓದಿ ಅವಳಿಗೆ ಒಂದು ಒಳ್ಳೆ ಕರಿಯರ್ ಆಗಬೇಕು, ಅವಳ ಕಾಲಲ್ಲಿ ಅವಳು ನಿಲ್ಕೊಳ್ಬೇಕು, ಏನೋ ಒಂದು ಯೋಜನೆ ಪ್ಯಾರೆಂಟ್ಸ್ಗೆ ಇರುತ್ತೆ ಮಕ್ಕಳದು. ಯಾವ ತಂದೆ ತಾಯಿ ಹೇಳ್ತಾರೆ, ಹೋಗಿ ಆಟ ಎಕ್ಸಾಮ್ ಬಂದಿದ್ದೇನೋ ತೊಂದರೆ ಇಲ್ಲ, ನೀನು ಹೋಗಿ ಆಟಾಡು, ಏನು ಸ್ಟಡಿ ಮಾಡಬೇಡ ಅಂತ ನಾವು ಪ್ಯಾರೆಂಟ್ಸ್ ಹೇಳೋದಿಲ್ಲಲ್ಲ. ಅದೇ ರೀತಿಯಲ್ಲಿ ದೇವರು ನಿಮ್ಮಗೋಸ್ಕರ ನನ್ನಗೋಸ್ಕರ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ. ಆ ಪ್ಲ್ಯಾನ್, ದೇವರ ಪ್ಲ್ಯಾನ್ ಪ್ರಕಾರ ನಾವು ಜೀವಿಸಬೇಕೆಂದರೆ, ದೇವರ ಪ್ಲ್ಯಾನ್ ನಮ್ಮ ಲೈಫಲ್ಲಿ ಫುಲ್ಫಿಲ್ ಆಗಬೇಕಾದ್ರೆ ದೇವರು ನಮ್ಮನ್ನು ಕೆಲವು ಸರ್ತಿ ಹೊಡಿಬೇಕಾಗುತ್ತೆ. ಒಂದು ವಚನ ಇದೆ, ಬುಕ್ ಆಫ್ ಇಬ್ರಿಯ 12 ಅದು 5ನೇ ವಚನ ನಾನು ಓದ್ತೇನೆ. ಮೈ ಸನ್, ಡಿಸ್ಪೈಸ್ ನಾಟ್ ದ ಚೇಸ್ನಿಂಗ್ ಆಫ್ ದ ಲಾರ್ಡ್, ನೋ ಫೇಂಟ್ ವೆನ್ ದೌ ಆರ್ಟ್ ರಿಬ್ಯೂಕ್ಡ್ ಆಫ್ ಹಿಮ್.
For whom the Lord loveth, he chasteneth, and scourgeth every son whom he receiveth. If ye endure chastening, God dealeth with you as with sons. For what son is he whom the Father correcteth not? Hallelujah. ಪ್ರಿಯರೇ, ಇದೊಂದು ಬಹಳ ಕೀಯಾದ ವಚನ ಇವತ್ತು ನಮ್ಗೆ. ಏನೆಂದರೆ, ನಮ್ಮ ದೇವರು ಪ್ರೀತಿ ಮಾಡ್ತಾರಂತೆ. ನೀವು ನಾನು ತಂದೆ ತಾಯಿ, ನನ್ನ ಮನೇಲಿ ಇನ್ನೂ ಮಕ್ಕಳಿದ್ದಾರೆ, ನಾವು ತಂದೆ ತಾಯಿ ಎಷ್ಟೋ ಸರ್ತೆ ನಾವು ಅವ್ರಿಗೆ ಬುದ್ಧಿ ಹೇಳ್ತೇವೆ, ಇದು ತಪ್ಪು, ಇದು ಸರಿ. ಇವತ್ತು ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಓದಿದೆ, ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ನಮ್ಮ ತಂದೆ ತಾಯಿಯ ಮಾತು ಕೇಳಬೇಕು, ಯಾಕೆಂದರೆ ಅವ್ರಿಗೆ ನಮಗಿಂತ ಹೆಚ್ಚಾದ ಎಕ್ಸ್ಪೀರಿಯನ್ಸ್ ಆಗಿದೆ ತಪ್ಪು ಮಾಡಿ. ಕರೆಕ್ಟಾ? ನಾವು ಯವನಸ್ಥರಿರುವಾಗ ನಾವು ತಪ್ಪು ಮಾಡಿದ್ದೇವೆ, ಅದಕ್ಕೆ ತಪ್ಪು ಮಾಡಿ ಕೈ ಸುಟ್ಕೊಂಡ ಮೇಲೆ ಏಜ್ ಆದಾಗ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ, ಇದು ತಪ್ಪು. ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ತೇವೆ, ಇದು ಮಾಡಬೇಡಿ, ಇದು ತಪ್ಪು. ಆದರೆ ನಾವು ಮಕ್ಕಳಿಗೆ ಹೇಳೋವಾಗ ಅವ್ರು ತಗೊಳ್ತಾರ? ಅವ್ರಿಗೆ ಸಿಟ್ಟು ಬರಲ್ಲವ? ಯಾಕೆ ನಾವು ನಮ್ಮ ಮಕ್ಕಳಿಗೆ ನಾವು ಹೊಡಿತೇವೆ? ಯಾಕೆ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಿಸ್ತೇವೆ? ಯಾಕೆಂದರೆ ನಾವು ತಂದೆ ತಾಯಿ, ಲೋಕದ ತಂದೆ ತಾಯಿ ಆದರೂ ಸಹ ನಮ್ಮ ಮಕ್ಕಳನ್ನು ನಾವು ಪ್ರೀತಿ ಮಾಡ್ತೇವೆ. ನಾಳೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಹೆಸರು ಬರಲಿ, ನಮ್ಮ ಮಕ್ಕಳು ಒಂದು ಒಳ್ಳೆ ಕಡೆ ಸೆಟ್ಲ್ ಆಗಲಿ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಲಿ, ನಮ್ಮ ಮಕ್ಕಳು ಸಮೃದ್ಧಿ ಆಗಲಿ ಅಂತ ನನ್ನ ಕನಸು. ಅದು ಯಾವಾಗ ನಾವು ಫುಲ್ಫಿಲ್ ಅದು ಯಾವಾಗ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೇವೆ ಅಂದರೆ, ಮಕ್ಕಳು ಸಣ್ಣ ಇರುವಾಗ. ಅದು ಅವ್ರಿಗೆ ಇಷ್ಟ ಆಗಲ್ಲ. ಹಾಗೆ ಪ್ರಿಯರೇ, ದೇವರು ನನ್ನನ್ನು ತುಂಬ ಪ್ರೀತಿ ಮಾಡಿದ್ದಾರೆ. ನಿನ್ನಗೋಸ್ಕರ ನನ್ನಗೋಸ್ಕರ ಒಂದು ಉದ್ದೇಶವನ್ನು ದೇವರು ಖಂಡಿತವಾಗಿ ಇಟ್ಟಿದ್ದಾರೆ. ಆ ಉದ್ದೇಶ ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ನೆರವೇರಬೇಕೆಂದರೆ ವಿ ಹ್ಯಾವ್ ಟು ಚೇಂಜ್. ನಾವು ಚೇಂಜ್ ಆಗಲೇಬೇಕು. ಗಾಡ್ ವಿಲ್ ಬ್ರಿಂಗ್ ಸಿಚುವೇಶನ್ ಇನ್ ಅ ಲೈಫ್ ಇನ್ ಸಚ್ ಅ ವೇ ದಟ್ ವಿ ಹ್ಯಾವ್ ಟು ಚೇಂಜ್. ಈ ಮೆಸೇಜ್ ಯೋಚನೆ ಮಾಡಬೇಕಾದ್ರೆ ನನಗೆ ಒಂದು ಬೀಜದ ಯೋಚನೆ ಬಂತು. ಅ ಸೀಡ್, ಒಂದು ಬೀಜವನ್ನು ನಾವಿಲ್ಲಿ ಟೇಬಲ್ ಮೇಲೆ ಇಟ್ಟರೆ ಅದರ ಆಕಾರನೂ ಬದಲಾವಣೆ ಆಗೋದಿಲ್ಲ, ಅದು ಇದ್ದಂಗೆ ಇರುತ್ತೆ, ಅದು ಬೆಳೆಯೋದು ಇಲ್ಲ. ರೈಟಾ? ಆ ಬೀಜದಿಂದ ಏನು ಪ್ರಾಫಿಟ್ಟು ಇಲ್ಲ. ಅದೇ ಆ ಬೀಜ, ಸ್ಪೆಷಲಿ ನಾವು ಬೇರೆ ಬೇರೆ ಊರಿಗೆ ಮಿನಿಸ್ಟ್ರಿಗೆ ಹೋದಾಗ ಈ ಬಿತ್ತುವ ಕಾಲ ಬರೋವಾಗ ಭಾಳ ಇಷ್ಟ ಆಗುತ್ತೆ ನನಗೆ. ಆ ಬಿತ್ತಿರ್ತಾರೆ, ಅವರೆಲ್ಲ ಪ್ಲೋ ಮಾಡಿ ರೆಡಿ ಇಟ್ಟು ಬಿತ್ತಿದಾಗ ಕೆಲವು ಸರ್ತೆ ಇಷ್ಟೇ ಸಣ್ಣ ಗಿಡ, ಇಷ್ಟೇ ಸಣ್ಣ, ಇಟ್ ಈಸ್ ಸೋ ಸ್ಮಾಲ್. ವೆಹಿಕಲಲ್ಲಿ, ಕಾರಲ್ಲಿ ಹೋಗಬೇಕಾದ್ರೆ ಗ್ರೀನ್ 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 ಇಷ್ಟು ಲೈನಲ್ಲಿ ಇರುತ್ತೆ. ನಾನು ಯೋಚನೆ ಮಾಡೋದು, ಆ ಬೀಜವನ್ನು ರೈತ ಬಿತ್ತಿದಾಗ ಆ ಬೀಜ ಭೂಮಿ ಒಳಗೆ ಹೋಯಿತು. ಭೂಮಿ ಒಳಗೆ ಆ ಬೀಜ ಹೋದ ಮೇಲೆ ಅಲ್ಲಿ ಭೂಮಿ ಒಳಗೆ ಬೆಳಕಿರುತ್ತೇನಾ? ಇಲ್ಲ, ಅಲ್ಲಿ ಕತ್ತಲೆ ಇರುತ್ತೆ, ಪ್ಲಸ್ ಹೀಟ್ ಇದೆ ಅಲ್ಲಿ. ಸೊ ಆ ಕತ್ತಲು ಮತ್ತು ಆ ಹೀಟು ಎರಡೂ ಆ ಬೀಜ ಮೇಲೆ ಇಷ್ಟು ಪ್ರಭಾವ ಆಗುತ್ತೆ ಅಂದರೆ, ಆ ಬೀಜ ಭೂಮಿ ಒಳಗೆ ಹೋಗಬೇಕಾದ್ರೆ ಇಟ್ ಹ್ಯಾಸ್ ಗಾಟ್ ಅ ಡಿಫ್ರೆಂಟ್ ಶೇಪ್ ಆಲ್ ಟುಗೆದರ್. ಆದರೆ ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ದ ಸಾಯಿಲ್ ಆ್ಯಂಡ್ ದ ಹೀಟ್, ಅದು ಮೊಳಕೆ ಹೊಡೆದು ಆ ಭೂಮಿಯನ್ನು ಸಿ ಹೌ ಮಚ್ ಸ್ಟ್ರೆಂತ್, how the capacity of that seed is, it opens the earth. ಆ ಭೂಮಿಯನ್ನು ಓಪನ್ ಮಾಡಿ ಒಂದು ಸಣ್ಣ ಮೊಳಕೆ ಬರುತ್ತೆ. ಇಟ್ ಈಸ್ ಸೋ ಬ್ಯೂಟಿಫುಲ್ ಟು ಲುಕ್ ಎಟ್. ಫಾರ್ಮರ್ ವೆನ್ ಹಿ ಗೋಸ್ ಇನ್ ಟು ಹಿಸ್ ಫೀಲ್ಡ್, ಅವನು ಯಾವಾಗ ಈ ಸಣ್ಣ ಸಣ್ಣ ಸಸಿಗಳನ್ನು ನೋಡ್ತಾನಲ್ಲ, ಹಿಲ್ ಬಿ ಸೋ ಹ್ಯಾಪಿ ಬಿಕಾಸ್ ಹಿ ವಾಂಟ್ಸ್ ಟು ಸಿ ಅ ಚೇಂಜ್ ಇನ್ ದ ಸೀಡ್. Why he wants to see a change in the seed is, he knows that this plant is going to grow, and it's going to grow, and it is going to bring forth much seed. ಕರೆಕ್ಟಾ? ಈ ಗಿಡ ಏನು ಸಣ್ಣದಿದೆಯಲ್ಲ, ಇದು ಬೆಳೆದು ನಿಲ್ತು ಮತ್ತು ಇದು ಅನೇಕ ಫಲ ಕೊಡುತ್ತೆ. ಆದರೆ ಆ ಬೀಜ ಏನು ಹೇಳುತ್ತೆ ಅಂದರೆ ರೈತನಿಗೆ, ಆ ಫಾರ್ಮರ್ಗೆ, ನಾನು ಸಾಯಲ್ಲ, ನನ್ನ ಶೇಪ್ ಚೇಂಜ್ ಆಗೋದು ಬೇಡ, ನಾನು ಭೂಮಿ ಹೊಡೆದು ಹೊರಗೆ ಬರಲ್ಲ, ನಾನು ಟೇಬಲ್ ಮೇಲೆ ಕುತ್ಕೊಂಡು ಆರಾಮಿಡ್ತಾನೆ, ಈಸ್ ಇಟ್ ಆಫ್ ಎನಿ ಯೂಸ್? ಆ ಫಾರ್ಮರ್ ಏನು ಮಾಡ್ತಾನೆ, ರೈತ ಅದು ಬೀಜ ತೆಗೆದು ಬೀಸಾಕ್ಬಿಡ್ತಾನೆ, ಹೋಗಿ ನಿನ್ನ ಕಳ್ಳಲ್ಲಿ ಬಿದ್ದಿರಂತ. ಅದೇ ಒಂದು ಒಳ್ಳೆ ಬೀಜ ಪ್ರಿಯರೇ. ನೀವು ನಾನು ದೇವರ ವಾಕ್ಯ ಬಿದ್ದ ಬೀಜ ನಮ್ಮ ಹೃದಯದಲ್ಲಿ. ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ವಂಡರ್ಫುಲ್ ಟು ಹ್ಯಾಪನ್ ಇನ್ ಯೋರ್ ಲೈಫ್ ಆ್ಯಂಡ್ ಇನ್ ಮೈ ಲೈಫ್. ಅದು ನಮ್ಮ ಜೀವನದಲ್ಲಿ ಆಗಬೇಕೆಂದ್ರೆ, ಒಂದು ಚೇಂಜ್ ನಮ್ಮ ಲೈಫಲ್ಲಿ ಬರಬೇಕೆಂದ್ರೆ, ನಮಗೆ ಕತ್ತಲೆನೂ ತಾಗಬೇಕು, ನಮಗೆ ಬಿಸಿಲು ತಾಗಬೇಕು. ಹೌದಲ್ಲ? ನಾನು ಈ ಈಗಲ್ಸ್ ಬಗ್ಗೆ ಓದ್ತಾ ಇದ್ದೆ.
ಆ ಈಗಲ್ ಏನು ಮಾಡ್ತದೇನೆಂದರೆ ಮರಿಯನ್ನು ತನ್ನ ನೆಸ್ಟಲ್ಲಿ ಇಡುತ್ತೆ. ಆಮೇಲೆ ಏನು ಮಾಡುತ್ತೆ, ಅದಕ್ಕೆ ವಿಂಗ್ಸ್ ಬಂದ ಮರಿ ಯಾವಾಗ ಸ್ವಲ್ಪ ದೊಡ್ಡದಾಗುತ್ತೇನೋ ಲೇಸಿ ಆಗಿಬಿಡ್ತದೆ, ಅದು ನೆಸ್ಟಲ್ಲೇ ಕುತ್ಕೊಳ್ತದೆ. ಆದರೆ ತಾಯಿ ಏನು ಮಾಡುತ್ತೆ, ತಾಯಿ ಮತ್ತು ತಂದೆ ಈಗಲೇ ಏನು ಮಾಡುತ್ತೆ ಅಂದರೆ, ಈಗ ಇದಕ್ಕೆ ಹಾರುವ ಶಕ್ತಿ ಬಂದಿದೆ. ಇಟ್ ಹ್ಯಾಸ್ ಸ್ಟ್ರೆಂತ್ ಇನ್ ಅ ವಿಂಗ್ಸ್ ಟು ಫ್ಲೈ, ಬಟ್ ದೇ ಡೋಂಟ್ ವಾಂಟ್ ಟು ಫ್ಲೈ. ಅದಕ್ಕೆ ಎಷ್ಟೋ ಸರ್ತಿ ಗ್ಲಾಸ್ ಪೀಸಸ್ ಎಲ್ಲ ತೊಗೊಂಡು ಬಂದು, ಮುಳ್ಳು ಕಂಟಿ ತೊಗೊಂಡು ಬಂದು ನೆಸ್ಟಲ್ಲಿ ಹಾಕುತ್ತೆ. ನೆಸ್ಟಲ್ಲಿ ಹಾಕಿದರೂ ಸಹ ಈ ಮರಿ ಏನು ಮಾಡುತ್ತೆ ಅಂದರೆ ಅದನ್ನೆಲ್ಲ ಸೈಡ್ಗೆ ತೊಗೊಂಡು ಮತ್ತೆ ಕೋಸಿ ಅದನ್ನ ನೆಸ್ಟನ್ನು ಕೋಸಿ ಮಾಡಿ ಕುತ್ಕೊಂಡು ಬಿಡುತ್ತೆ ಒಳ್ಳೆ ಕಂಫರ್ಟೇಬಲ್ ಆಗಿ. ಈ ತಾಯಿ ಈಗಲೂ ತಂದೆ ಈಗಲೂ ನೋಡಿ ನೋಡಿ ಮತ್ತೆ ಏನು ಮಾಡ್ತದೆ ಗೊತ್ತಾ, ಒಂದು ದಿವಸ ಆ ನೆಸ್ಟನ್ನೇ ಮುರಿದು ಬಿಡ್ತದೆ. ಇಟ್ ಜಸ್ಟ್ ಬ್ರೇಕ್ಸ್ ದ ನೆಸ್ಟ್. ಆ ಮರಿಯನ್ನು ತಗೊಂಡೋಗಿ ಮೇಲಕ್ಕೆ ಹೋಗಿ ಬಿಟ್ಟು ಬಿಡುತ್ತೆ. ಅದು ಬಿಟ್ಟಾಗ ಆವಾಗ ದಿ ಸ್ಮಾಲ್ ಈಗ್ಲೆಟ್ಸ್ ದೇ ಸ್ಟಾರ್ಟ್ ಫ್ಲಾಪಿಂಗ್ ದಿಯರ್ ವಿಂಗ್ಸ್. ಅವರ ರೆಕ್ಕೆಗಳನ್ನು ಅವರು ಬಡಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬಡಿಯಾಗ ದ ಈಗ್ಲೆಟ್ಸ್ ದೇ ಕಮ್ ಟು ನೋ ದ್ಯಾಟ್ ದೇ ಕ್ಯಾನ್ ಫ್ಲೈ. There was a change. The change was not comfortable. The change was not easy. ಆ ಮರಿಗೆ ಆ ಚೇಂಜ್ ಒಂದು ಕಂಫರ್ಟೇಬಲ್ ಇರಲಿಲ್ಲ. ಗ್ಲಾಸ್ ಪೀಸ್ ತಂದು ಹಾಕಿದಾಗ ಕಂಫರ್ಟೇಬಲ್ ಇತ್ತಾ, ಆ ನೆಸ್ಟ್ ಮುರಿದಾಗ ಅವರು ಅಂದ್ಕೊಳ್ತಾ ಇರ್ಬೋದು, ಅಯ್ಯೋ ನಮ್ಮದು ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ, ನಮಗೆ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ. ಬಟ್ there was a change. The eagle learned to fly. ಪ್ರಿಯರೇ, ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ದೇವರು ಒಳ್ಳೆ ಉದ್ದೇಶಗಳನ್ನು ಇಟ್ಟಿದ್ದಾರೆ. ಆ ಉದ್ದೇಶಗಳು ನಮ್ಮ ಜೀವನದಲ್ಲಿ ನೆರವೇರಬೇಕೆಂದರೆ ನಮಗೆ ಹೋರಾಟಗಳು ಬರಲೇಬೇಕು. ಟು ಗ್ರೋ, ಟು ಮೆಚ್ಯೂರ್, ಟು ಬಿ ಆ್ಯನ್ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಅಷ್ಟೇ ಅಲ್ಲ, ಕೆಲವು ಸರ್ತಿ ನಾವು ಒಳ್ಳೆ ರೀತಿಯಲ್ಲಿ ಎಲ್ಲ ಆಶೀರ್ವಾದ ಹೊಂದ್ಕೊಂಡು ಎಲ್ಲ ಒಳ್ಳೆಯದು ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ನಮ್ಮ ಬಿಸ್ನೆಸ್ ಫ್ಲರಿಶ್ ಆಗ್ತಾ ಇರ್ತದೆ, ನಮ್ಮ ಕುಟುಂಬ ಆಶೀರ್ವಾದ ಆಗಿದೆ, ನಮಗೆ ಸಮೃದ್ಧಿ ಆಗಿದೆ, ಎವ್ರಿಥಿಂಗ್ ಈಸ್ ವಂಡರ್ಫುಲ್, ವಾವ್, ಎವ್ರಿಥಿಂಗ್ ಈಸ್ ಸೋ ನೈಸ್. ಸಡನ್ಲಿ ಒಂದು ಸಂಗತಿ ಆಗುತ್ತೆ. ಅದನ್ನು ಓದ್ಕೊಳ್ಳುವ ದ ಬುಕ್ ಆಫ್ ಜಾನ್, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನದಿಂದ, Every branch in me that beareth not the fruit, he taketh away, and every branch that beareth fruit, he purgeth it, that it may bring forth more fruit. Hallelujah. ಇಲ್ಲಿ ನಾವು ನೋಡ್ತವೇನೆಂದರೆ, ಮೊದಲನೇ ವಚನದಿಂದ ಓದ್ತೆ, I am the true vine and my father is the husbandman. Every branch in me that beareth not fruit, he taketh away, and every branch that beareth fruit, he purgeth it, that it may bring forth more fruit. ಹಾಲೆಲೂಯ. ನಮ್ಮದೆಲ್ಲ ಒಳ್ಳೆ ನಡೀತಾ ಇರಬೇಕಾದ್ರೆ ಸಡನ್ಲಿ ಸಮ್ ಅಟ್ಯಾಕ್ ಕಮ್, ಸಡನ್ಲಿ ಏನೋ ಒಂದು ಹೋರಾಟ ಬಂತು, ಅದ ಮೇಲೆ ಇನ್ನೊಂದು ಹೋರಾಟ ಬಂತು, ಅದ ಮೇಲೆ ಇನ್ನೊಂದು ಹೋರಾಟ ಬಂತು. ನಮಗೆ ಅನ್ನಿಸ್ತಾ ಇದೆ, ಅಯ್ಯೋ ಇಷ್ಟು ಒಳ್ಳೆ ನಡೀತಾ ಇತ್ತಲ್ಲ, ಏನಾಯಿತು? ಪ್ರೇರೆ, ನಾವು ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಇದ್ದವರು ಎಲ್ಲರ ಮನೇಲಿ ಪಾಟ್ಸ್ ಇದೆ, ಮತ್ತು ಅನೇಕರು ಗಿಡ ಮರ ಬೆಳೆಸುವ ಜನರು ಅನೇಕರಿದ್ದೀರಿ. ಟಿ ವಿ ಪ್ರೋಗ್ರಾಮ್ ನೋಡುವ ನೀವು ಅನೇಕರು ಅದನ್ನು ಮಾಡ್ತಾ ಇರ್ಬೋದು. ದೊಡ್ಡ ಮರ ಇದ್ದರೆ, ಸಣ್ಣ ಸಸಿ ಇದ್ದರೂ ಏನು ಮಾಡಬೇಕು? ಒಂದು ಕಾಲ ಬರುತ್ತೆ, ಅದೆಲ್ಲ ಕೊಂಬೆಗಳನ್ನು ನಾವು ಕಟ್ ಮಾಡಬೇಕು. ಕರೆಕ್ಟಾ? ಅದನ್ನು ನಾವು ಕಟ್ ಮಾಡದೆ, ಅಯ್ಯೋ ಈ ಕೊಂಬೆ ಒಳ್ಳೆ ಹೂ ಬಿಡ್ತಾ ಇದೆ, ಆ ರೋಸಸ್ ನೋಡಬೇಕು, ಒಂದೊಂದು ರೋಸಸ್ ಇಷ್ಟು ದೊಡ್ಡದಿದೆ, ಈ ಕೊಂಬೆ ನಾನು ಏನಾದರೂ ಕಟ್ ಮಾಡಿದರೆ ನೆಕ್ಸ್ಟ್ ಸೀಸನಲ್ಲಿ ಇದು ನನಗೆ ಹೂನೇ ಕೊಡೋದಿಲ್ಲ ಅಂತ ಹೇಳಿ ನಾನು ಆ ಪಾಟಿಂದ ಕೊಂಬೆ, ಆ ಮರದಿಂದ ಗಿಡದಿಂದ ನಾನು ಆ ಕೊಂಬೆಯನ್ನು ಕಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸೀಸನ್ಗೆ ಆ ಕೊಂಬೆ ನನಗೆ ಹೂ ಕೊಡೋದಿಲ್ಲ. ಇದು ನಮಗೆ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಸ್ವಾಮಿ ಏನು ಮಾಡ್ತಾರೇನೆಂದರೆ, ನಮ್ಮ ಜೀವನದಲ್ಲಿ ಸಹ ನಾವು ಫಲ ಕೊಡಬೇಕೆಂದ್ರೆ ಹಿ ಸ್ಟಾರ್ಟ್ಸ್ ಪ್ರೂನಿಂಗ್ ಅಸ್, ವಿಚ್ ಈಸ್ ವೆರಿ ಪೇನ್ಫುಲ್. ವಿ ಡೋಂಟ್ ವಾಂಟ್ ಟು ಬಿ ಪ್ರೂನ್ಡ್, ವಿ ಡೋಂಟ್ ವಾಂಟ್ ಟು ಗೋ ಅಂಡರ್ ದ ಅರ್ತ್, ವಿ ಡೋಂಟ್ ವಾಂಟ್ ದ ಹೀಟ್ ಆಫ್ ದಿಸ್ ಅರ್ತ್, ವಿ ಡೋಂಟ್ ವಾಂಟ್ ಟು ಬಿ ಇನ್ ಡಾರ್ಕ್ನೆಸ್, ವಿ ವಾಂಟ್ ಟು ಬಿ ಕಂಫರ್ಟೇಬಲ್. We just want to be comfortable. Hallelujah, praise the Lord. ಚರ್ಚ್ಗೆ ಹೋಗೋದು, ಮೀಟಿಂಗ್ಸ್ಗೆ ಹೋಗೋದು, ಎಲ್ಲ ಆಗುತ್ತೆ. ಓ, ವಿ ಆರ್ ಸೋ ಹ್ಯಾಪಿ, ದೇವರಿಗೆ ಕೊಡ್ತವೆ, ವಿ ಆರ್ ಸಿಂಗಿಂಗ್ hallelujah, praise the Lord. But when, because and only because the Lord loves us. ಯೇಸು ಸ್ವಾಮಿ ನಿಮ್ಮನ್ನು ನನ್ನನ್ನು ಪ್ರೀತಿ ಮಾಡುವ ಕಾರಣ, only because he loves us, only because he has a plan for us, ನಮ್ಮಗೋಸ್ಕರ ಒಂದು ಒಳ್ಳೆ ಉದ್ದೇಶ ಸ್ವಾಮಿ ಇಟ್ಟ ಕಾರಣ ಏನು ಮಾಡ್ತಾರೇನೆಂದರೆ ನಮಗೆ ಕಟ್ ಮಾಡ್ತಾರೆ. ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು,
ಓಕೆ, ಕುಟುಂಬದಲ್ಲಿ ಪ್ರಾಬ್ಲಮ್ ಆಯಿತು, ಹೆಲ್ತ್ ಇಶ್ಯೂಸ್ ಆಯಿತು, ನೆಂಟರು ದೂರ ಹೋದರು, ಫ್ರೆಂಡ್ಸು ಬಿಟ್ಟರು, ನಮ್ಮ ಗಿಡ ಏನಾಗ್ತಾ ಇದೆ? ಎಲ್ಲ ಕಡೆಯಿಂದ ಕಟ್ಟಾಗ್ತಾ ಇದೆ. ಪ್ರಿಯರೇ, ಒಂದು ಮರ ಚಂದ ಬೆಳೆದು ನಿಲ್ತು ಎಲ್ಲ ಎಲೆಗಳೆಲ್ಲ ಚಂದ ಇರುವಾಗ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಅದೇ ನೀವು ಕಟ್ ಮಾಡಿ ಎಲ್ಲ ಕೊಂಬೆಗಳನ್ನು ತೆಗೆದು ಬೀಸಾಕಿ ಎಲೆಗಳೆಲ್ಲ ಉದುರಿದ ಮೇಲೆ, ಯು ಲೈಕ್ ಟು ಸಿ ದಟ್ ಪ್ಲ್ಯಾಂಟ್? ನನಗೆ ಆವಾಗ ನನ್ನ ಪಾಟ್ಸನ್ನು ನೋಡಲಿಕ್ಕೂ ಮನಸ್ಸಾಗಲ್ಲ. ಯಾಕೆಂದರೆ ಎಲ್ಲ ಎಲೆಗಳು ಹೋಗಿಬಿಟ್ಟಿದೆ, ಒಳ್ಳೆ ಹೆಲ್ದಿ ಕಾಣುವ ಬ್ರಾಂಚಸ್ ಎಲ್ಲ ಹೋಗಿಬಿಟ್ಟಿದೆ. ಅಯ್ಯೋ, ನಮ್ಮ ಮಾಲಿ ಬರುವಾಗ ಅವನಿಗೆ ಹೇಳೋದು, ಇದು ಒಳ್ಳೆ ಕೊಂಬೆ, ಇದನ್ನು ಯಾಕೆ ಕಟ್ ಮಾಡ್ತೀನಿ ನೀನು? ಇದನ್ನು ಕಟ್ ಮಾಡಿರೋ ಗಿಡದಲ್ಲಿ ಏನಿದೆ? ಎಲ್ಲ ಬೋಳ್ ಕಾಣುತ್ತೆ. ಅವನು ಹೇಳ್ತಿದ್ದ, ಇಲ್ಲ ಮೇಡಮ್, ಇದನ್ನು ನಾವು ಕಟ್ ಮಾಡಿಲ್ಲ ಅಂದರೆ ಇದಕ್ಕೆ ಎಲೆನೂ ಬರಲ್ಲ, ಇದು ಫಲನೂ ಕೊಡಲ್ಲ, ಇದು ಹೂನೂ ಬರಲ್ಲ. ಹಲ್ಲೆಲೂಯಾ. ಇವತ್ತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾನೇನೆಂದರೆ, ಆಲ್ ಆಫ್ ಅ ಸಡನ್ ಯು ಆರ್ ಫೇಸಿಂಗ್ ಸಮ್ ಕೆಲಮಿಟಿ ಓನ್ಲಿ ಬಿಕಾಸ್ ದ ಲಾರ್ಡ್ ಲವ್ಸ್ ಯು. ಎಂದು ಹೇಳಬೇಡಿ, ದೇವರು ನನ್ನನ್ನು ಮರ್ತು ಬಿಟ್ಟಿದ್ದಾರೆ, ದೇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ದೇವರು ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರೇನೆಂದರೆ, ಹಿಸ್ ಪ್ಲ್ಯಾನ್ಸ್ ಆರ್ ಸೋ ಹೈ. His plans are so high for you and for me. That's why He has to correct us. That's why He has to prune us. That's why He has to put us in the ground. We are all alone. ನಾವು ಒಬ್ಬರೇ ಇದ್ದರೆ ಕಟ್ ಮಾಡೋವಾಗ ನೋವಾಗುತ್ತೆ. ಹಾಗೆ ಬೈಬಲಲ್ಲಿ ಯಾರಿಗಾದರೂ ಆಗಿದೆನಾ? ಹೌದು, ನಾವು ಆದಿ ಸಭೆಯಲ್ಲಿ ನೋಡ್ತೇವೆ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2. The book of Acts chapter 2 and verse 1 ಅಲ್ಲಿ ಹಿಂಗೆ ಓದ್ತವೆ. And when the day of Pentecost was full come, they were all with one accord in one place. Hallelujah. ಇದು ನಾವು ಆದಿ ಸಭೆ ಬಗ್ಗೆ ನೋಡ್ತೇವೆ. In the early church, everything was so fantastic. ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದರು, ಇವರೆಲ್ಲ ಒಂದೇ ಕಡೆಯಲ್ಲಿ ಸೇರ್ತಾ ಇದ್ರು, ದಿನ ರೊಟ್ಟಿ ಮುರಿತಾ ಇದ್ರು, ಪವಿತ್ರ ಆತ್ಮ ದೀಕ್ಷಾ ಸ್ನಾನ ಆಗಿತ್ತು, ಪೇತ್ರ ಪ್ರಸಂಗ ಮಾಡಾಗ ಜೋರಾಗಿ ಜನ ರಕ್ಷಣೆ ಹೊಂದ್ತಾ ಇದ್ರು. ದೇ ವರ್ ಡೂಯಿಂಗ್ ಗ್ರೇಟ್ ಜಾಬ್. ದೇ ವರ್ ಸೋ ಎಕ್ಸೈಟೆಡ್. ವಾವ್, ಎಲ್ಲ ಇಷ್ಟು ಚೆನ್ನಾಗಾಗ್ತಾ ಇದೆ, ಅಯ್ಯೋ ನಾವು ಸ್ವಾಮಿ ನಮ್ಮನ್ನು ಬಿಟ್ಟು ಹೋದರು, ಸ್ವಾಮಿ ಕಾರ್ಯ ನಾವು ಎಷ್ಟು ಜೋರಾಗಿ ಮಾಡ್ತಾ ಇದ್ದಾವೆ. ಬಟ್ ದೇ ವರ್ ಆಲ್ ಇನ್ ಒನ್ ಪ್ಲೇಸ್. ನಾವು ಮೊದಲನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೇವೆ. ಬಟ್ ಯು ಶಾಲ್ ರಿಸೀವ್ ಪವರ್ ಆಫ್ಟರ್ ದಟ್ ದ ಹೋಲಿ ಗೋಸ್ಟ್ ಇಸ್ ಕಮ್ ಅಪಾನ್ ಯು ಆ್ಯಂಡ್ ಯು ಶಾಲ್ ಬಿ ಮೈ ವಿಟ್ನೆಸಸ್ ಅಂಟು ಮೀ ಬೋತ್ ಇನ್ ಜೆರುಸಲೆಮ್ ಆ್ಯಂಡ್ ಇನ್ ಜುಡಿಯಾ ಆ್ಯಂಡ್ ಇನ್ ಸಮಾರಿಯಾ ಆ್ಯಂಡ್ ಅಂಟು ದ ಅಟರ್ಮೋಸ್ಟ್ ಪಾರ್ಟ್ ಆಫ್ ದಿ ಅರ್ತ್. ಸ್ವಾಮಿ ಅವರಿಗಿದು ವಾಗ್ದಾನ ಮಾಡಿದ್ದಾರೆ. ಏನೆಂದರೆ, ನೀವು ಯೆರೂಸಲೇಮಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ ಆ್ಯಂಡ್ ಟು ದ ಎಂಡ್ ಆಫ್ ದ ವರ್ಲ್ಡ್ವರೆಗೆ ನೀವು ನನ್ನ ಸಾಕ್ಷಿಗಳಾಗಬೇಕು. ಆದರೆ ನಮಗೆ ಈಗ ಏನಾಗಿದೆ ಅಂದರೆ, 2ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ದ ಚರ್ಚ್ ವಾಸ್ ಕಂಫರ್ಟೇಬಲ್ ಆ್ಯಂಡ್ ದೇ ವರ್ ಇನ್ ಒನ್ ಪ್ಲೇಸ್. ಆದರೆ ಅದೇ ಪುಸ್ತಕ ದ ಬುಕ್ ಆಫ್ ಆ್ಯಕ್ಟ್ಸ್ 8ನೇ ಅಧ್ಯಾಯ 1ನೇ ವಚನ, ದ ಬುಕ್ ಆಫ್ ಆ್ಯಕ್ಟ್ಸ್ 8ನೇ ಅಧ್ಯಾಯ ಅದು 1ನೇ ವಚನದಲ್ಲಿ ನಾವು ನೋಡ್ತೇವೆ. ಆ್ಯಂಡ್ ಸಾಲ್ ವಾಸ್ ಕನ್ಸೆಂಟಿಂಗ್ ಅನ್ ಟು ಹಿಸ್ ಡೆತ್ ಆ್ಯಂಡ್ ಅಟ್ ದಟ್ ಟೈಮ್ there was a great persecution against the church which was at Jerusalem, and they were all scattered abroad throughout the regions of Judea, Samaria, except ದ ಅಪಾಸಲ್ಸ್. ಇಲ್ಲಿ ನಾವು ನೋಡ್ತೇವೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ಏನಾಯ್ತು ಅಂದರೆ, ಅವ್ರಿಗೆ ಮಹಾಹಿಂಸೆ ಬಂತು. A big persecution came upon them. A change came upon them. Their comfort zone was taken away. Their hallelujah, praise the Lord ಹೋಯ್ತು ಅವರಿಂದ. ಅವ್ರಿಗೆ ಏನು, ಅವ್ರು ಆರಾಮ್ಸೆ ಕೂತ್ಕೊಂಡು ದಿನ ರೊಟ್ಟಿ ಮುರಿಯೋ ಕೆಲಸ ಮಾಡೋದು, ಅಲ್ಲಿ ಹೋಗಿ ಸ್ವಾರ್ತೆ ಸಾರೋದು, ವಿಧವೆಗಳನ್ನು ನೋಡಿಕೊಳ್ಳೋದು, ಅದು ಎಲ್ಲ ಏನು ಮಾಡ್ತಿದ್ರಲ್ಲ, ಅದು ಎಲ್ಲದ ಮೇಲೆ ಒಂದು ಮಹಾಹಿಂಸೆ ಬಂತು. ಯಾಕೆ ಆ ಹಿಂಸೆ ಬಂತು? ಅವರು ಹೇಳ್ಬೋದು, ಅಯ್ಯೋ ವಿ ವರ್ ಸೋ ಕಂಫರ್ಟೇಬಲ್, ನಾವು ಸೇವೆ ತಾನೇ ಮಾಡ್ತಾ ಇದ್ದೆವು, ನಮಗೆ ಯಾಕೆ ಹೋರಾಟ ಬರಬೇಕಿತ್ತು? ಯಾಕೆಂದರೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡಿದಾಗೆ, ಅವರು ಲೋಕದ ಕಡೆಗೆ ಹೋಗಿ ಸ್ವಾರ್ಥ ಸಾರಬೇಕಿತ್ತು, ಟು ದ ಎಂಡ್ಸ್ ಆಫ್ ದಿ ಅರ್ತ್. ನಾನು ಇದನ್ನು ಓದಾಗ ನಾನು ಅಂದ್ಕೊಂಡೆ, ಇದು ಪರ್ಸಿಕ್ಯೂಷನ್ ಏನಾದರೂ ಅವ್ರಿಗೆ ಬರ್ತಿದ್ದಿಲ್ಲಾದರೆ ತೋಮಾ ಇಂಡಿಯಾಗೆ ಬರ್ತಿದ್ದಿಲ್ಲ. ನಮಗೆ ಸ್ವಾರ್ಥ ಯಾರು ಸಾರಬೇಕಿತ್ತು? Isn't it wonderful? The change took place. They went through persecution because ಆ ಹೋರಾಟ ಅವರಿಗೆ ಮಹಾಹಿಂಸೆ ಬಂದ ಕಾರಣ ಅವರು ಚದ್ರಿ ಹೋಗಿ, ಒಳ್ಳೇದಾಯ್ತಾ ಕೆಟ್ಟದಾಯ್ತಾ? ಒಳ್ಳೆಯದೇ ಆಯಿತು. ಇಡೀ ಜಗತ್ತಿಗೆ ಸುವಾರ್ತೆ ಸಿಕ್ಕಿತು.
ಅವರು ನಮಗೆ ಚೇಂಜ್ ಬೇಡ, ನಮಗೆ ಹೋರಾಟ ಬೇಡ, ನಮಗೆ ಕಷ್ಟ ಬೇಡ, ನಾವು ಇಲ್ಲೇ ಇರ್ತವೆ, ನಾವು ಎಲ್ಲಿ ಹೋಗಲ್ಲ ಅಂತ ಹೇಳ್ಕೊಂಡು ಅಲ್ಲೇ ಕೂತ್ಕೊಳ್ತಿದ್ರೆ ಪ್ರಿಯರೇ, ಇವತ್ತು ನಾವು ಲೋಕದಲ್ಲಿ ನೋಡ್ತೇವೆ ಎಲ್ಲ ಜನರಿಗೆ, ಪೀಪಲ್ ಆಫ್ ಆಲ್ ಟಂಗ್, ಆಲ್ ಟ್ರೈಬ್, ಆಲ್ ನ್ಯಾಷನಲಿಟೀಸ್ ಸ್ವಾರ್ಥ ಇವತ್ತು ಹೋಗಲಿಕ್ಕೆ ಕಾರಣ ಯಾರೆಂದರೆ ಬಿಕಾಸ್ ಆಫ್ ಆಕ್ಟ್ಸ್ ಚಾಪ್ಟರ್ 8 and verse 1. ದೇ ವರ್ ಸ್ಕ್ಯಾಟರ್ಡ್. ಪ್ರಿಯರೇ, ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ದೇವರು ಚದರಿಸ್ತಾ ಇದ್ದಾರಾ? ನಮಗೆ ಮಹಾ ಹಿಂಸೆ ಬರ್ತಾ ಇದ್ದೇನಾ? ಅಯ್ಯೋ ಅಂತ ಇದ್ದೇವಾ? ಇಟ್ ಈಸ್ ಫಾರ್ ಅವರ್ ಗುಡ್, ಓನ್ಲಿ ಟು ಬ್ರಿಂಗ್ ಔಟ್ ವಾಟ್ ಗಾಡ್ ಹ್ಯಾಸ್ ಫಾರ್ ಅಸ್. ಇನ್ನೊಂದು ಕತೆ ಇದೆ ಪ್ರಿಯರೇ, ಆದಿಕಾಂಡದಲ್ಲಿ, ನಮಗೆ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಎಲ್ಲರಿಗೂ ಈ ಕತೆ ಗೊತ್ತು. ಇದು ಮೋಶೆನ ಕತೆ. ಮೋಶೆನ ಕತೆ ನಾವು ನೋಡಿದ್ದೇವೆ, ನಮಗೆ ಎಲ್ಲರಿಗೆ ಗೊತ್ತೇನೆಂದರೆ ಮೋಸೆಸ್ ವಾಸ್ ಇನ್ ದ ಪ್ಯಾಲೇಸ್. ಮೋಶೆ ಅರಮನೆಯಲ್ಲಿ ಇದ್ದವ. he had all the comfort that he wanted. ಬೇಕಿದ್ದದು ಎಲ್ಲ ಐಶ್ವ ಆರಾಮ್ ಎಲ್ಲ ಇತ್ತು. ನಾನಿವತ್ತು ಒಂದು ಪ್ರಸಂಗ ಕೇಳ್ತಾ ಇದ್ದೆ. ಈಜಿಪ್ಟ್ ವಾಸ್ ಸೋ ಮಚ್ ಬ್ಲೆಸ್ಡ್ ಎಟ್ ದಟ್ ಟೈಮ್. ಈಜಿಪ್ಟ್ ವಾಸ್ ಸೋ ಪ್ರಾಸ್ಪರಸ್ ಎಟ್ ದಟ್ ಟೈಮ್ ಆ್ಯಂಡ್ ಈಜಿಪ್ಟ್ ವಾಸ್ ವೆರಿ ಪವರ್ಫುಲ್. ಫ್ಯಾರೋ ಆವಾಗ ತುಂಬ ಪವರ್ಫುಲ್ ಆಗಿದ್ದ. ಹಿ ವಾಸ್ ರೂಲಿಂಗ್, ಇಡೀ ಲೋಕವನ್ನೇ ರೂಲ್ ಮಾಡ್ತಾ ಇದ್ದ. ಅವನ ಮೋಶೆ ಅಲ್ಲಿ ಪ್ರಿನ್ಸ್, ಒಂದು ರಾಜ್ಕುಮಾರದಾಗೆ ಇದ್ದ. ಅವನಿಗೆ ಎಲ್ಲ ಟ್ರೈನಿಂಗ್ ಆಗಿತ್ತು. ಅವನಿಗೆ ಮಾತಲ್ಲಿ ಟ್ರೈನಿಂಗ್ ಆಗಿತ್ತು, ಕತ್ತಿ ತಿರುಗುವಲ್ಲಿ ಟ್ರೈನಿಂಗ್ ಆಗಿತ್ತು, ವಾರ್ಫೀಲ್ಡಲ್ಲಿ ಟ್ರೈನಿಂಗ್ ಆಗಿತ್ತು. ಇನ್ ಆಲ್ ಏರಿಯಾಸ್ ಹಿ ವಾಸ್ ಸೋ ಮಚ್ ಟ್ರೈನ್ಡ್ ಆ್ಯಂಡ್ ಹಿ ಗ್ರೂ ಅಪ್ ಇನ್ ಸಚ್ ಅ ಕಂಫರ್ಟ್. ಯಾಕೆಂದರೆ ಅರಮನೆಯಲ್ಲಿ, ಆ ಕಾಲದು ಆ ಐಶ್ವರ್ಯದಲ್ಲಿ ಅವನ ಅರಮನೆಯಲ್ಲಿ ಇದ್ದ ಎಂದರೆ ಹಿ ಹ್ಯಾಡ್ ಆಲ್ ದ ಕಂಫರ್ಟ್ಸ್. ಆದರೆ ಪ್ರಿಯರೇ, ದೆರ್ ಕೇಮ್ ಅ ಟೈಮ್ ಇನ್ ಹಿಸ್ ಲೈಫ್. ಅವನ ಜೀವನದಲ್ಲಿ ಒಂದು ಸಮಯ ಹೀಗೆ ಬಂತೆಂದರೆ ಅವನು ಅರಮನೆಯನ್ನು ಬಿಟ್ಟು, ಐಗುಪ್ತ ದೇಶವನ್ನು ಬಿಟ್ಟು ಓಡಿ ಹೋದ ಮಿದಿಯನ್ಗೆ. ಯಾಕೆ? ಅವನಲ್ಲೇ ಇದ್ದು ತನ್ನ ಜನರನ್ನು ಬಿಡುಗಡೆ ಮಾಡ್ಬೋದಿತ್ತಲ್ಲ. ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಅವನು ಬಿಡುಗಡೆ ಮಾಡ್ಬೋದಿತ್ತು. ಬಟ್ ನೋ, God had something wonderful. God had to break his own strength. ಇಷ್ಟೋ ಸರ್ತೆ ನಿನ್ನ ನನ್ನ ಸ್ವಂತ ಶಕ್ತಿಯನ್ನು ಮುರಿಬೇಕಂದ್ರೆ ಗಾಡ್ ನೋಸ್ ಹೌ ಟು ಡೂ ಇಟ್. ಹಲ್ಲೆಲೂಯಾ. ಓನ್ಲಿ ಗಾಡ್ ನೋಸ್ ಹೌ ಟು ಬ್ರೇಕ್ ಅಸ್. ಯಾಕೆಂದರೆ ಇವನ್ ಅರಮನೆಯಲ್ಲಿ ಇರ್ತಿದ್ರೆ, ಒಂದು ಅರಸನಾಗಿ ಅವನು ಈ ಲೋಕವನ್ನು ಬಿಟ್ಟು ಹೋಗ್ತಿದ್ದ. ಆದರೆ God had plans for Moses. God had plans for Moses. Exodus chapter 3 verse 1 ಅಲ್ಲಿ ನಾವು ನೋಡ್ತೇವೆ, ಅವನು ಮಿದ್ಯನ್ಗೆ ಹೋಗಿ ಜೆತ್ರೋ ಅವನ ಮಾವನ ಕುರಿಗಳನ್ನು ನೋಡ್ಕೊಳ್ತಾ ಇದ್ದ. ಹೌ ಮೆನಿ ಇಯರ್ಸ್? 40 years. ಪ್ಯಾಲೇಸಲ್ಲಿ ಅವನು ಕುಣಿಯಾಸೋ ಮತ್ತು ಮ್ಯೂಸಿಕ್ಕಿಂದ ಸೌಂಡ್ ಕೇಳ್ತಾ ಇದ್ದರೆ, ಇಲ್ಲಿ ಅರಣ್ಯದಲ್ಲಿ ಇನ್ ದ ವಿಲ್ಡರ್ನೆಸ್ ಅವನು ಕೇಳ್ತಾ ಇರೋದು ಓನ್ಲಿ ದ ಬ್ಲೀಟಿಂಗ್ ಆಫ್ ಶೀಪ್ಸ್ ಆ್ಯಂಡ್ ಕ್ಯಾಟಲ್ಸ್. ಇದೇ ಎಲ್ಲ ಪಶುಗಳ ಒಂದು ಸ್ವರ. ಆಮೇಲೆ ಅರಮನೆಯಲ್ಲಿ ಎಂಥ ಪರಿಮಳ, ಇಲ್ಲಿ ಎಂಥ ವಾಸನೆ, ಅಲ್ಲಿ ನೋಡಿದರೆ ಎಂಥ ಊಟ, ಎಂಥ ಒಂದು ಬೆಡ್ಡು ಎಲ್ಲ. ಇಲ್ಲಿ ನೋಡಿದರೆ ಅವನು ಯಾವುದೋ ಒಂದು ಮರ ಕಲೆಗೆ ಮಲಗಬೇಕು, ಆ ಜಿಪೋರ ಏನು ಅಡಿಗೆ ಮಾಡ್ಕೊಂಡು ತೊಗೊಂಡು ಬರ್ತಾಳೆ ಅದನ್ನು ತಿನ್ನಬೇಕು. ಸಿ ದ ಚೇಂಜ್ ಹಿ ಹ್ಯಾಡ್ ಟು ಗೋ ಥ್ರೂ. ವಾಟ್ ಅ ಚೇಂಜ್ ಹಿ ಹ್ಯಾಡ್ ಟು ಗೋ ಥ್ರೂ. ಅದನ್ನು ಓದಬೇಕಾದ್ರೆ ಹಿಂಗೆ ಅನ್ನಿಸ್ತದೆ ಅಂದರೆ ದೇವರು ಯಾಕೆ ಹೀಗೆ ಮಾಡಿದರು. ಆದರೆ ಪ್ರಿಯರೇ, ಹಿ ವಾಸ್ ದ ಮ್ಯಾನ್ ಹೂ ಸಾ ಗಾಡ್ ಫೇಸ್ ಟು ಫೇಸ್. ಹಿ ವಾಸ್ ದ ಓನ್ಲಿ ಮ್ಯಾನ್ ಹೂ ಸಾ ಗಾಡ್. ಅವನ ಮುಖನ ಮೇಲೆ ಒಂದು ಮುಸ್ಕು ಹಾಕ್ಕೊಳ್ಬೇಕಾಯ್ತು. ಯಾಕೆಂದರೆ ಅಷ್ಟು ದೇವರ ಪ್ರಕಾಶ ಅವನ ಮೇಲೆ ಇತ್ತು. ಆ ಒಂದು ಅಷ್ಟೇ ಅಲ್ಲ, 10 ಕಮಾಂಡ್ಮೆಂಟ್ಸನ್ನು ತಗೊಂಡು ಬರಲಿಕ್ಕೆ ದೇವರು ಅವನನ್ನು ಉಪಯೋಗಿಸಿದ್ರು. ತನ್ನ ಜನರನ್ನು ಬಿಡುಗಡೆ ಮಾಡಲಿಕ್ಕೆ ದೇವರು ಅವನನ್ನು ಉಪಯೋಗಿಸಿದರು. ಬಟ್ ಫಾರ್ ಆಲ್ ದ್ಯಾಟ್ he had to go through a severe training period. He had to change completely. ಪ್ಯಾಲೇಸಲ್ಲಿ ಇದ್ದ ಮೋಶೆ ಟೋಟಲಿ ಡಿಫ್ರೆಂಟ್. ಫರೋ ಮುಂದೆ ನಿಲ್ತ ಮೋಶೆ ಟೋಟಲಿ ಡಿಫ್ರೆಂಟ್. ಪ್ರಿಯರೇ, ನಾವು ಯಾಕೆ ಅದನ್ನು ಒಪ್ಕೊಳ್ಬಾರ್ದು? ಹೌದು, ಮೈ ಟೈಮ್ಸ್ ಆರ್ ಇನ್ ಹಿಸ್ ಹ್ಯಾಂಡ್. ಮೈ ಟೈಮ್ಸ್ ಆರ್ ಇನ್ ಹಿಸ್ ಹ್ಯಾಂಡ್. ನನ್ನ ಸಮಯ ಅವರ ಕೈಯಲ್ಲಿದೆ. ಲಾರ್ಡ್, ಐ ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್. ಆ ಸಾಂಗ್ ನನಗೆ ಭಾಳ ಇಷ್ಟ. ಡಾನ್ ಮೊಯಿನ್ ಹಾಡ್ತಾರೆ ಏನಂದರೆ, ದೋ ಐ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಆಲ್ ದ ಪ್ಲ್ಯಾನ್ಸ್ ಯು ಹ್ಯಾವ್ ಫಾರ್ ಮೀ, ಮೈ ಲೈಫ್ ಈಸ್ ಇನ್ ಯೋರ್ ಹ್ಯಾಂಡ್ ಆ್ಯಂಡ್ ಥ್ರೂ ದಿ ಐಸ್ ಆಫ್ ಫೇತ್ ಐ ಕ್ಯಾನ್ ಕ್ಲಿಯರ್ಲಿ ಸೇ ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಚೇಂಜ್ ಆಗ್ತಾ ಇದ್ದೇನಾ?
ಶಿಫ್ಟ್ ಬರ್ತಾ ಇದೆನಾ, ಕಂಫರ್ಟ್ ಝೋನಲ್ಲಿ ತೊಂದರೆ ಆಗ್ತಾ ಇದೆನಾ, ಹೋರಾಟಗಳು ಬರ್ತಾ ಇದೆನಾ, ಓನ್ಲಿ ಫಾರ್ ಯೋರ್ ಗುಡ್ ಆ್ಯಂಡ್ ಮೈ ಗುಡ್. ವಿ ವಿಲ್ ಕಮ್ ಔಟ್ ಲೈಕ್ ಪ್ಯೂರ್ ಗೋಲ್ಡ್. ನಾವು ಹೊರಗೆ ಬಂದಾಗ ದೇವರ ತೇಜಸ್ಸು ನಮ್ಮ ಮೇಲೆ ಇಷ್ಟಿರುತ್ತೆ. ನಾವು ಹೊರಗೆ ಬಂದಾಗ ಏನು ಮೆಚ್ಯೂರಿಟಿ ಇರುತ್ತೆ. ನಾವು ಹೊರಗೆ ಬಂದಾಗ ನಮ್ಮ ಬಾಯಿಂದ ಬರೋ ಒಂದು ಮಾತು ಅನೇಕರಿಗೆ ಆಶೀರ್ವಾದ ಆಗುತ್ತೆ. ನಾವು ಕಷ್ಟ ಸಂಕಟ ದಾಟಿ ಹೋಗಿ ಹೊರಗೆ ಬಂದಾಗ ದ ಲಾರ್ಡ್ ಸೇಸ್, ಇದಕ್ಕೆ ನಾನು ನಿನ್ನನ್ನು ತಯಾರು ಮಾಡಿದೆ. ಫಾರ್ ದಿಸ್ ಡೇ ಐ ಹ್ಯಾವ್ ಪ್ರಿಪೇರ್ಡ್ ಯು. ಅದು ಕೇಳುವಾಗ ಹೇಗೆ ಅನ್ನಿಸ್ತದೆ ಪ್ರಿಯರೇ? ಈ ಕಷ್ಟ ಸಂಕಟ ಎಲ್ಲ ಹೋರಾಟ ನಾನು ನೆನೆಸೋದು, ಮೋಶೆ ಅದೆಲ್ಲ 40 ವರ್ಷ ಏನು ಕಷ್ಟಪಟ್ಟಲ್ಲ, ದೇವರ ಪ್ರಸನ್ನತೆಯಲ್ಲಿ ಇದ್ದಾಗ ಅವನು ಅಂದ್ಕೊಳ್ಬೇಕು, ದ್ಯಾಟ್ ಈಸ್ ಜಸ್ಟ್ ನಥಿಂಗ್, ದಿಸ್ ಈಸ್ ಸೋ ವಂಡರ್ಫುಲ್. ವೈ ನಾಟ್ ವಿ ಲುಕ್ ಅಹೆಡ್ ಫಾರ್ ದ್ಯಾಟ್? ದೇವರೇ ನನ್ನನ್ನು ಮರ್ತೀಯಾ? ದೇವರೇ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ನನಗೆ ಒಬ್ಬನಿಗೆ ಕಷ್ಟ, ಅವರೆಲ್ಲ ಮೇಲೆ ಬಂದರು, ಹಾಗೆ ಹೇಳೋದು ಬಿಟ್ಟು ಬಿಡುವ, ಎಕ್ಸೆಪ್ಟ್ ಮಾಡುವ. ಯಾಕೆಂದರೆ ಮೈ ಟೈಮ್ಸ್ ಆರ್ ಇನ್ ಹಿಸ್ ಹ್ಯಾಂಡ್ ಆ್ಯಂಡ್ ಹೀ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್. ನಾನು ನಂಬ್ತಾನೆ ಈ ವಾಕ್ಯವನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡ್ರೆ ವಿ ವಿಲ್ ಬಿ ಎನ್ಕರೇಜ್ಡ್ ಇನ್ ದ ಲಾರ್ಡ್. ದೇವರು ಯೇಸು ಸ್ವಾಮಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ನಮಗೆ ಕೇಡಾಗಲಿ ಅಂತ ಏನೂ ಮಾಡಲ್ಲ, ನಮಗೆ ಒಳ್ಳೆಯದೇ ಆಗಲಿ ಅಂತ, ನಮ್ಮ ಜೀವನದಲ್ಲಿ ಆಗುವ ಪ್ರತಿಯೊಂದು ವಿಷಯ ನಮಗೆ ಒಳ್ಳೆಯದೋಸ್ಕರನೇ ಆಗುತ್ತೆ ಅಂತ ಎಕ್ಸೆಪ್ಟ್ ಮಾಡಿ ಮುಂದೆ ಸಾಗುವ, ಪ್ರಾರ್ಥನೆ ಮಾಡುವ. ಫಾದರ್ ಇನ್ ಹೆವೆನ್, ಐ ಥ್ಯಾಂಕ್ ಯು ಸ್ವಾಮಿ. ಸ್ತೋತ್ರ ಸಲ್ಲಿಸ್ತೀವಿ, ವಾಕ್ಯ ಕೊಟ್ರಿ, ಅದಕ್ಕೆ ಸ್ತೋತ್ರ. ನೀವು ನಮ್ಮನ್ನು ಪ್ರೀತಿಸ್ತೀರಿ, ಅದಕ್ಕೆ ನಮಗೆ ಹೊಡಿತೀರಿ ಸ್ವಾಮಿ. ನಾವು ಜೇಡಿ ಮಣ್ಣು, ನೀವು ನಮ್ಮ ಕುಂಬಾರ ಸ್ವಾಮಿ. ನಮ್ಮನ್ನು ರೂಪಿಸ್ತಾ ಇದ್ದೀರಿ ಕರ್ತನೆ. ಎಷ್ಟೋ ಸಂಗತಿ ನಮ್ಮ ಜೀವನದಲ್ಲಿ ಬೇಡಾದ ಸಂಗತಿಗಳಿದೆ, ಅದನ್ನೆಲ್ಲ ತೆಗೆದು ಹಾಕಲಿಕ್ಕೆ ಸ್ವಾಮಿ ನಮಗೆ ಕತ್ತಲೆ, ನಮಗೆ ಹೋರಾಟ, ನಮಗೆ ಬಿಸಿಲು, ನಮಗೆ ಹೀಟು ತಾಗಿ ನಾವೊಂದು ಬದಲಾವಣೆ ಆದ ಜೀವನದಲ್ಲಿ ನಮಗೆ ಕೃಪೆ ಕೊಡ್ತೀರಿ, ಅದಕ್ಕೆ ಸ್ತೋತ್ರ ಸ್ವಾಮಿ. ನಾವು ಕಷ್ಟ ಸಂಕಟ ದಾಟಿ ಹೋಗುವಾಗ ಸ್ವಾಮಿ ನಮ್ಮ ಸಮಯ ನಿಮ್ಮ ಕೈಯಲ್ಲಿದೆ ಸ್ವಾಮಿ. ನಿಮ್ಮ ಚಿತ್ತನೇ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿ ಮುಂದೆ ಸಾಗುವಂಗೆ ಕೃಪೆ ಕೊಡಿ ಸ್ವಾಮಿ. ಪ್ರೋಗ್ರಾಮ್ ನೋಡುವವರು ಯಾರೇ ಇಂಥ ಸಂಗತಿಯನ್ನು ದಾಟಿ ಹೋಗ್ತಾ ಇದ್ದರೆ ಕರ್ತನೆ, ಇವತ್ತು ನಿಮ್ಮ ಅಭಿಷೇಕ ಅವರ ಮೇಲೆ ಬರಲಿ. ದ ಸ್ಪಿರಿಟ್ ಆಫ್ ಎನ್ಕರೇಜ್ಮೆಂಟ್ ಮೇ ಕಮ್ ಅಪಾನ್ ದೆಮ್, ದ ಸ್ಪಿರಿಟ್ ಆಫ್ ಚೇಂಜ್ ಮೇ ಕಮ್ ಅಪಾನ್ ದೆಮ್, ಆ್ಯಂಡ್ ಆಲ್ ದ್ಯಾಟ್ ಯು ಹ್ಯಾವ್ ಫಾರ್ ದೆಮ್ ಮೇ ಬಿ ಅಕಾಂಪ್ಲಿಷ್ಡ್, ಆಲ್ ದ್ಯಾಟ್ ಯು ಹ್ಯಾವ್ ಫಾರ್ ಮೀ ಮೇ ಬಿ ಅಕಾಂಪ್ಲಿಷ್ಡ್. ಸ್ವಾಮಿ, ನಾವೆಲ್ಲರೂ ನಿಮ್ಮ ಕೈಯಲ್ಲಿದೆ, ನಿಮ್ಮ ಚಿತ್ತವೇ ನಮ್ಮ ಜೀವನದಲ್ಲಿ ನೆರವೇರಲಿ ಅಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.